ಅನಂತಮೂರ್ತಿ ಹೆಗಡೆ ಬೆಂಬಲಕ್ಕೆ ನಿಂತ ಉತ್ತರ ಕನ್ನಡ ಬಿಜೆಪಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಆಕ್ರೋಶ. ಕಾಂಗ್ರೆಸ್ಸಿನ ದ್ವೇಷ ರಾಜಕಾರಣಕ್ಕೆ ತಕ್ಕ ಉತ್ತರ ನೀಡಲಿದ್ದೇವೆ ಎಂದ ಬಿಜೆಪಿ ಜಿಲ್ಲಾಧ್ಯಕ್ಷ. ಆಸ್ಪತ್ರೆ ಬಗ್ಗೆ ಪ್ರಶ್ನೆ ಮಾಡಿದರೆ ಕೇಸ್ ಹಾಕಿ ಬೆದರಿಸುವ ಪ್ರಯತ್ನ ಸಲ್ಲ ಎಂದ ಬಿಜೆಪಿಗರು. ಶಿರಸಿಯಲ್ಲಿ ಬಿಜೆಪಿ ನಾಯಕರಿಂದ ಸುದ್ದಿಗೋಷ್ಠಿ. ಕಾಂಗ್ರೆಸ್ಸಿಗರ ಮೇಲೆ ತೀವ್ರ ವಾಗ್ದಾಳಿ. ಇದನ್ನು ಹೇಗೆ ತಿರುಚಿದ್ರು, ತಾನು ಹೇಳಿದಂಥ ಹೇಳಿಕೆಯನ್ನು ಹೇಗೆ ತಿರುಚಿದ್ರು ಮತ್ತು ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮದು ಸಾಧ್ಯ ಆಗಿಲ್ಲ ಅಂತ ಆದರೆ ಅದನ್ನು ನೇರವಾಗಿ ಮುಖ್ಯಮಂತ್ರಿಗೆಲ್ಲ ಆರೋಗ್ಯ ಮಂತ್ರಿಗಳು ಹೇಳಿಕೊಳ್ಳಿ, ಏನು ಸಮಸ್ಯೆ ಇದೆ ಅಂತಂದು ಹೇಳಿ. ಅಲ್ಲಿ ವೈಜ್ಞಾನಿಕರನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡಿದ್ದೇನೆ. ಅಲ್ಲಿ ವಸ್ತುಸ್ಥಿತಿಯನ್ನು ಹೇಳಿ ಇರುವಂಥದ್ದನ್ನು ಅವರು ಜನರ ಮುಂದೆ ಇಟ್ಟಿದ್ದಾರೆ. 224 ಶಾಸಕರು ಸುಳ್ಳು ಹೇಳ್ತಾ ಇರೋದು ಎಲ್ಲೂ ಇಲ್ಲ. ತಾವು ಮೀಡಿಯಾದಲ್ಲಿ ಗಮನಿಸಿರ್ಬೋದು. 224 ಶಾಸಕರಲ್ಲಿ ಇಲ್ಲಿನ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರೆ, ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಾರೆ. ಅವರಿಗೆ ಪ್ರಶಸ್ತಿ ಕೊಡ್ತಿದ್ರೆ ಕೊಡಬಹುದು ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಸರ್ಕಾರದ ಅವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಒಂದು ವಿರೋಧ ಪಕ್ಷದ ಒಬ್ಬ ಕಾರ್ಯಕರ್ತನಾಗೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ, ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅದನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಎಲ್ಲಿದೆ ಪ್ರಜಾಪ್ರಭುತ್ವ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಗೆ ಏನೇನು ಬೇಕಾದರೂ ಮಾತಾಡ್ಬೋದು, ಸೋನಿಯಾ ಗಾಂಧಿಯವರು ರಾಷ್ಟ್ರಪತಿಗಳಿಗೆ ಏನೇನು ಬೇಕಾದರೂ ಮಾತಾಡ್ಬೋದು. ಆದರೆ ಅದನ್ನು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ. ಇಲ್ಲಿ ಜನರಿಗೆ ತಿಳಿಸುವಂತಹ ಶಾಸಕರ ಅಥವಾ ಕಾಂಗ್ರೆಸ್ಸಿನ ಧೋರಣೆಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂಥದ್ದು, ಈ ಥರ ಹೆದರಿಸಿ ಬೆದರಿಸುವಂಥ ತಂತ್ರವನ್ನು ಮಾಡ್ತಾ ಇರುವುದು ಇದು ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಇವತ್ತಿಗೂ ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದೇವೆ. ಇದು ಅವರದ್ದು ಚಾಳಿ, ಕಾಂಗ್ರೆಸ್ನವರ ಚಾಳಿ. ನಾವು ಗಮನಿಸಿರ್ಬೋದು. ನಮ್ಮ ಬಿಜೆಪಿಯ ಕಾರ್ಯಕರ್ತರನ್ನ ಹೆದರಿಸಿ ಬೆದರಿಸಿದರೆ ಅವರು ಹಿಂಸರ್ಕೊಳ್ತಾರೆ, ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಿದ್ರೆ ಅವರು ಹಿಂಸರ್ಕೊಳ್ತಾರೆ ಅನ್ನುವಂಥದ್ದು ಅವರು ಭಾವನೆ. ತಾವು ಅನೇಕ ಸಂದರ್ಭದಲ್ಲಿ ಗಮನಿಸಿರ್ಬೋದು. ಮೊನ್ನೆ ಯಲ್ಲಾಪುರದಲ್ಲಿ ನಡೆಯಿತು. ನಮ್ಮ ಕಾರ್ಯಕರ್ತರ ಮೇಲೆ ಪಟ್ಟಣ ಪಂಚಾಯತ್ತಲ್ಲೋ ಅಥವಾ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮೊಬ್ಬ ಕಾರ್ಯಕರ್ತ ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ಅವನು 2 ದಿವಸ ಮೊದಲು ಅವನು ಸುಳ್ಳು ಕೇಸ್ ದಾಖಲಿಸಿ ಸುಮೋಟೋ ಕೇಸ್ ಹಾಕುವಂಥ ಪ್ರಯತ್ನ ನಡೀತು. ಹಾಗೆ ಭಟ್ಕಳದಲ್ಲಿ 107 ಹಾಕಿರುವಂಥದ್ದು. ಚುನಾವಣೆ ಬಂತು ಅಂತಂದರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಕೇಸ್ ಹಾಕುವಂಥದ್ದು, ಗಡೀಪಾರು ಮಾಡುವಂಥದ್ದು. ಈ ಥರ ಒಟ್ಟಾರೆಯಲ್ಲಿ ಕಾಂಗ್ರೆಸ್ನ ಧೋರಣೆ ಏನಿದೆ ಅಂತಂದರೆ, ಬಿಜೆಪಿ ಕಾರ್ಯಕರ್ತರನ್ನ ಹೆದರಿಸಿದರೆ ಬೆದರಿಸಿದ್ರೆ ಅಥವಾ ಅವ್ರನ್ನ ಸುಳ್ಳು ಕೇಸನ್ನು ದಾಖಲು ಮಾಡಿದ್ರೆ ತಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಅವರ ಭಾವನೆಗೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೆ. ಕಾಂಗ್ರೆಸ್ಸಿನ ಈ ಧೋರಣೆಯನ್ನು ಇಡೀ ರಾಜ್ಯದಲ್ಲಿ ನಾವು ಗಮನಿಸಿರಬಹುದು. ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಅವರ ಮೇಲೆ ಕೇಸ್ ಹಾಕಿಸುವಂಥದ್ದು, ಇನ್ನು ನಮ್ಮ ಪರಿವಾರ ಸಂಘಟನೆ ಕಾರ್ಯಕರ್ತರ ಮೇಲೆ ಇರ್ಬೋದು ಅಥವಾ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಇರ್ಬೋದು, ಒಟ್ಟಾರೆ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುವಂಥದ್ದು. ಇದನ್ನು ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೆ. ಇದರ ಜೊತೆಯಲ್ಲಿ ತಾವು ಗಮನಿಸಿರ್ಬೋದು, ಸಾರ್ವಜನಿಕ ಶಾಲೆಗಳಲ್ಲಿ ಕಾಂಗ್ರೆಸ್ ಮನಸ್ಥಿತಿಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಕುವೆಂಪು ಅವರ ಒಂದು ಉಲ್ಲೇಖ ಇದೆ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಜ್ಞಾನದೇವರಕ್ಕೆ ಅಂತ ಒಂದು ಇದೆ. ಅದನ್ನು ಬರೆದಿಡ್ತಾ ಇದ್ರು. ಇವತ್ತು ಅವ್ರು ಹೇಳಿರೋದು ಧೈರ್ಯವಾಗಿ ಪ್ರಶ್ನಿಸು, ಗುರುಗಳನ್ನು ಗೌರವಿಸುವಂತ ಇದೆ. ಅಂದರೆ ಅರ್ಥ, ಶಾಲಾ ಮಕ್ಕಳಿಗೆ ಇದನ್ನು ಗೌರವದ ಪ್ರಶ್ನೆ ಮಾಡಿ ಅಂತೇಳಿ ಕಲಿಸ್ಕೊಟ್ಕೊಂಡು ನಾಳೆ ಪ್ರಶ್ನೆ ಮಾಡಿದವರೆಲ್ಲಿಗೂ ಇವರು ಕೇಸ್ ಹಾಕ್ತಾರೆ ಅಂತ ಆದರೆ ಇದು ಯಾವ ರೀತಿ ಪ್ರಜಾಪ್ರಭುತ್ವ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾದರೆ ಶಾಸಕರು ಅಪ್ರಶ್ನಾತೀತರ ಪ್ರಶ್ನೆ ಮಾಡಲೇಬಾರ್ದ?
ಶಾಸಕರು ತಪ್ಪು ಮಾಡಿದ್ರೆ ಅಥವಾ ಜನಪ್ರತಿನಿಧಿಗಳು ತಪ್ಪು ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ವಾ? ಎಲ್ಲೋಯ್ತು ವಾಕ್ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಎಲ್ಲೋಯ್ತು ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಕಾಂಗ್ರೆಸ್ನವರು ಚುನಾವಣೆ ಬಂದ ತಕ್ಷಣ ಸಂವಿಧಾನ ನೆನಪಾಗುತ್ತೆ, ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಸುಳ್ಳು ಹೇಳ್ತಾ ಏನೇನು ನಡೀತು ಅಂತ ಮೊನ್ನೆ ಲೋಕಸಭೆ ಚುನಾವಣೆ ಅಂತ ಅದನ್ನು ಗಮನಿಸಿದ್ದೀವಿ. ಅಂದರೆ ಅವ್ರು ಹೇಳೋದೇ ಸುಳ್ಳು ಅಂತ, ಕಾಂಗ್ರೆಸ್ಸಿನ ಮನಸ್ಥಿತಿ ಸುಳ್ಳು. ಇದನ್ನು ಸಾರ್ವಜನಿಕರಾಗಲಿ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಲಿ ಅಥವಾ ಒಬ್ಬ ಪಕ್ಷದ ಕಾರ್ಯಕರ್ತರಾಗಲಿ ಅಥವಾ ಪಕ್ಷದವರಾಗಲಿ ಅದನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕುವಂಥದ್ದು, ತಪ್ಪು ಕೊಡುವಂಥದ್ದನ್ನು, ಸುಳ್ಳು ಕೇಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸುವಂಥದ್ದು ಇದು ಅಕ್ಷಮ್ಯ ಆಡುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.